ರಾಷ್ಟ್ರೀಯ ತೋಟಗಾರಿಕಾ ಮೇಳ 2024 ಸುಸ್ಥಿರ ಅಭಿವೃದ್ಧಿಗಾಗಿ ನವೀನ ಪೀಳಿಗೆಯ ತೋಟಗಾರಿಕೆ ತಂತ್ರಜ್ಞಾನಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಇದೇ ಮಾರ್ಚ್ 5ರಿಂದ 7ರವರೆಗೆ ಬೆಂಗಳೂರಿನ ಹೆಸರುಘಟ್ಟದ ಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಇದರನ್ವಯ ನವದೆಹಲಿಯ ಐಸಿಎಆರ್ನ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರು ರಾಷ್ಟ್ರೀಯ ತೋಟಗಾರಿಕೆ ಮೇಳ 2024 ಕಾರ್ಯಕ್ರಮವನ್ನು ಅನಾವರಣಗೊಳಿಸಿದರು. This year, the National Horticulture Fair 2024, this is a special year in the sense that IHR Bangalore had been working on horticulture crop, beyond around 55 crops on which we work here. But this year, we have tried to make the theme next gen technology-led horticulture, sustainable development in horticulture, because generation next wants something new. Doesn't want to practice the same practices what our forefathers or we were doing. They want horticulture technology to be smart, profitable, input efficient and safe, and besides produce for different areas, rather I should say for the fresh consumption, local, domestic, processing sector, export promotions, and also beyond that, value addition means it's a huge opportunity where this National Horticulture Fair will be looking at, and the technologies will be showcased here. Besides hands-on training, lots of exchange of ideas will happen with the farmers and the different stakeholders, and that's what this National Fair is meant for, 3 days from 5th to 7th March 2024. ತೋಟಗಾರಿಕೆ ಪ್ರಚಾರಕ್ಕಾಗಿನ ಸಮಾಜ, ಬೆಸ್ಟ್ ಹಾರ್ಟ್, ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್, ಐಸಿಎಆರ್, ಐಎಎಚ್ಆರ್, ಐಸಿಎಆರ್, ಎಟಿಎಆರ್ಐ ಬೆಂಗಳೂರು ಮತ್ತು ಐಸಿಎಆರ್ ಸಹಯೋಗದೊಂದಿಗೆ ಈ ಮೇಳವನ್ನು ಆಯೋಜಿಸಲಾಗಿದೆ. ತೋಟಗಾರಿಕೆಯ ಉತ್ತೇಜನಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಮುಖ ಅಭಿವೃದ್ಧಿ ಇಲಾಖೆಗಳು ನಬಾರ್ಡ್, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ಅಟಾರಿ ಬೆಂಗಳೂರು, ತೋಟಗಾರಿಕೆ ಇಲಾಖೆ, ಸರ್ಕಾರ ಛತ್ತೀಸ್ಗಢದ ಮೇಳದ ಪ್ರಮುಖ ಪ್ರಾಯೋಜಕರಾಗಿದ್ದಾರೆ. ಐಸಿಎಆರ್ ಐಎಎಚ್ಆರ್ನ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ 1967ರಿಂದ ತೋಟಗಾರಿಕಾ ಬೆಳೆಗಳ ಮೇಲೆ ಮೂಲಭೂತ, ಅನ್ವಯಿಕ ಮತ್ತು ಕಾರ್ಯತಂತ್ರದ ಅಂಶಗಳ ಸಂಶೋಧನೆಯಲ್ಲಿ ತೊಡಗಿದೆ. ಪ್ರಸ್ತುತ 58 ತೋಟಗಾರಿಕಾ ಬೆಳೆಗಳಲ್ಲಿ 13 ಹಣ್ಣುಗಳು, 30 ತರಕಾರಿಗಳು, 10 ಹೂವುಗಳು ಮತ್ತು 5 ಔಷಧೀಯ ಬೆಳೆಗಳು ಕೆಲಸ ಮಾಡುತ್ತಿವೆ ಮತ್ತು ಇದುವರೆಗೆ 327 ಪ್ರಭೇದಗಳು ಮತ್ತು 154 ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದೆ. 1263 ಪರವಾನಗಿಗಳೊಂದಿಗೆ 674 ಉದ್ದಿಮೆಗಳಿಗೆ 124 ತಂತ್ರಜ್ಞಾನಗಳನ್ನು ವಾಣಿಜ್ಯೀಕರಣಗೊಳಿಸಿದೆ. 800ಕ್ಕೂ ಹೆಚ್ಚು ತರಬೇತಿಗಳನ್ನು ಮತ್ತು 6 ರಾಷ್ಟ್ರೀಯ ತೋಟಗಾರಿಕಾ ಮೇಳಗಳನ್ನು ಆಯೋಜಿಸಿದೆ. ಸುಮಾರು 360 ವಿದ್ಯಾರ್ಥಿಗಳು ತೋಟಗಾರಿಕೆ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದಾರೆ. ಸಂಸ್ಥೆಯು ತಂತ್ರಜ್ಞಾನಗಳು ದೇಶದಲ್ಲಿ ನಿರಂತರವಾಗಿ ಬೆಳೆಯುತ್ತಿರುವ ತೋಟಗಾರಿಕಾ ಕ್ಷೇತ್ರಕ್ಕೆ ವಾರ್ಷಿಕವಾಗಿ 35,000 ಕೋಟಿಗೂ ಹೆಚ್ಚು ಕೊಡುಗೆ ನೀಡುತ್ತವೆ ಎಂದು ಹೇಳಿದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಒಂದು ತೋಟಗಾರಿಕೆ ವಿಧಾನದಲ್ಲಿ ದೊಡ್ಡ ಸಂಸ್ಥೆ ಅಂತ ಹೇಳ್ಬೋದು. ಇದೇ ಒಂದು ದೇಶಕ್ಕೆ ಮೊದಲ ಸಂಸ್ಥೆ ಅಂತೂ ಹೇಳ್ಬೋದು ತೋಟಗಾರಿಕೆ ವಿಭಾಗದಲ್ಲಿ. ಈ ಒಂದು ನಿಟ್ಟಿನಲ್ಲಿ ನಾವು ಏನಾದರೂ ಸಂಶೋಧನೆ ಮಾಡಿದರೆ ಈ ಸಂಶೋಧನೆ ಮಾಡುವ ಉದ್ದೇಶ ರೈತರಿಗೆ ಅಥವಾ ಇದರಲ್ಲಿ ತೊಡಗಿರುವಂಥ ಎಲ್ಲ ಜನರಿಗೆ ಉಪಯೋಗ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಮೇಳ ಮಾಡಿದರೆ ಮಾತ್ರ ಅದು ಒಂದು ಸಾಧ್ಯ. ಇಲ್ಲದಿದ್ದರೆ ಬರೀ ನಾವು ಲ್ಯಾಬ್ನಲ್ಲಿ ಮಾಡಿ ನಮ್ಮ ಹತ್ರ ಮಾತ್ರ ಇರ್ತದೆ. ಅದೊಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಪ್ರತಿ ವರ್ಷ ಮೇಳ ಮಾಡ್ತೇವೆ. ಈ ವರ್ಷ ಇದು ನಮ್ಮದು 8ನೇ ಮೇಳ ಆಗಿದ್ದು. ಆದರೆ ಈ ಮೇಳ ವಿಶೇಷತೆ ಏನಂದರೆ ಹೊಸ ಒಂದು ನ್ಯೂ ಟೆಕ್ನಾಲಜಿ ಬಗ್ಗೆ ಅಂತೇಳಿ ಈ ಒಂದು ಆಧುನಿಕ ಕಂಪ್ಯೂಟರ್ ಜನ್ರೇಷನ್ ಇರ್ಬೋದು, ಎಲ್ಲ ಜನರು ಈ ನವಪೀಳಿಗೆ ಹೊಸದಂತೆ ಕೇಳ್ತಾ ಇರ್ತಾರೆ, ಅವ್ರಿಗೆ ಹಳೆಯದ ಬಗ್ಗೆ ಆಸೆ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮಾಡಿರೋ ಎಲ್ಲ ಒಂದು ತಂತ್ರಜ್ಞಾನಗಳು ಎಲ್ಲರಿಗೆ ತಲುಪಲಿ ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇಟ್ಟುಕೊಂಡು ಈ ವರ್ಷ ಈ ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರಿ ನಾನು ಮತ್ತೊಮ್ಮೆ ತಮಗೆ ವಿನಂತಿಸುವುದೇನೆಂದರೆ ಇದರ ಬಗ್ಗೆ ಮಾಹಿತಿ ಎಲ್ಲರಿಗೂ ತಲುಪಿಸಿದರೆ ನಮ್ಮ ಒಂದು ಆಸೆ ಏನಿದೆ ಅದೆಲ್ಲರಿಗೂ ತಲುಪುತ್ತದೆ. ತಾವು ಕೂಡ ಇದಕ್ಕೆ ಕೈ ಜೋಡಿಸಿ
ನಮ್ಮ ಒಂದು ಆಸೆ ಈಡೇರಿಸಲು ಜೊತೆಗೆ ಆಗ್ತಾರೆ ಅಂತ ಹೇಳಿ ನನಗೆ ಅಗೇನ್ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಮೇಳದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ ಎಂವಿ ಈ ವರ್ಷದ ಮುಖ್ಯಾಂಶಗಳನ್ನು ವಿವರಿಸಿದರು. ಈ ಮೇಳದಲ್ಲಿ ಇತ್ತೀಚಿನ ತಂತ್ರಜ್ಞಾನಗಳಾದ ಚತುರ ನೀರಾವರಿ ವ್ಯವಸ್ಥೆ, ನಿಯಂತ್ರಿತ ಪರಿಸರ ಕೃಷಿ, ಲಂಬ ಕೃಷಿ, ಸುಸ್ಥಿರ ಅಭಿವೃದ್ಧಿಗಾಗಿ ಪರಿಸರ ಸ್ನೇಹಿ ಅಭ್ಯಾಸಗಳು, ಡಿಜಿಟಲ್ ತೋಟಗಾರಿಕೆ ಇತ್ಯಾದಿ ಕುರಿತ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ. ಜೊತೆಗೆ ನಗರ ತೋಟಗಾರಿಕೆ, ಮಣ್ಣುರಹಿತ ಕೃಷಿ, ತೋಟಗಾರಿಕೆ ಬೆಳೆಗಳ ಮೌಲ್ಯವರ್ಧನೆ ಹಾಗೂ ಪ್ಯಾಕೇಜ್ ಮತ್ತು ಸಂಗ್ರಹಣಾ ತಂತ್ರಜ್ಞಾನಗಳ ಕುರಿತು ಕಾರ್ಯಾಗಾರಗಳನ್ನು ಸಹ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಮೊದಲನೇ ದಿನ ಈಗ ಸದ್ಯದ ಏನು ತೀರ್ಮಾನದ ಪ್ರಕಾರ 11 ಗಂಟೆಗೆ ಉದ್ಘಾಟನಾ ಸಭೆ ಇರುತ್ತೆ. ಆ ಉದ್ಘಾಟನೆ ಸಭೆಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಸರ್ ಹಾಗೂ ನಿರ್ದೇಶಕ ಸರ್ ಅವರು ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಿಗೆ ವಿಶೇಷವಾದ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿಬಿಟ್ಟು ಅದ್ರ ಜೊತೆಗೆ ನಮ್ಮ ರಾಜ್ಯ ಅಲ್ಲಿ ಕೇಂದ್ರ ಸರ್ಕಾರ ಇರತಕ್ಕಂಥ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಇನ್ನಿಬ್ಬರು ಸಚಿವರು ಏನಿದ್ದಾರೆ, ಶೋಭಾ ಕರಂದ್ಲಾಜೆ ಮೇಡಮ್ ಇರ್ಬೋದು ಮತ್ತು ಕೈಲಾಶ್ ಚೌಧರಿ ಸರ್ ಅವ್ರಿಗೂ ಸಹಿತ ನಾವಿಲ್ಲಿ ಆಹ್ವಾನ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಸಚಿವರು ಹಾಗೂ ಕೃಷಿ ಸಚಿವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದೀವಿ. ಅವರ ಸಮ್ಮುಖದಲ್ಲಿ ಉದ್ಘಾಟನಾ ಸಭೆಯಲ್ಲಿ ಈ ರೈತರಿಗೆ ಸನ್ಮಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಂದೀಶ್ ಪಿ ಈ ಮೇಳದಲ್ಲಿ ಐಸಿಎಆರ್ನ ಇತರ ಸಂಸ್ಥೆಗಳು, ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ಖಾಸಗಿ ಹಾಗೂ ಸರ್ಕಾರೇತರ ಸಂಸ್ಥೆಗಳು, ರೈತೋತ್ಪಾದಕ ಸಂಘಗಳು ಮುಂತಾದವರು 300ಕ್ಕೂ ಹೆಚ್ಚು ಮಳಿಗೆಗಳ ಮೂಲಕ ತೋಟಗಾರಿಕೆಗೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು ಹಾಗೂ ತಂತ್ರಜ್ಞಾನಗಳನ್ನು ಸಹ ಪ್ರದರ್ಶಿಸಲಿದ್ದಾರೆ ಮತ್ತು ಬೀಜಗಳು, ಗಿಡಗಳು, ಸಸ್ಯ ಉತ್ಪಾದನೆ ಮತ್ತು ರಕ್ಷಣೆಯ ರಾಸಾಯನಿಕಗಳು ಮತ್ತು ಸಲಕರಣೆಗಳ ಮಾರಾಟ ಇರುತ್ತದೆ ಎಂದು ವಿವರಿಸಿದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಮಾತೃ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು. ಅದರ ಕೆಳಗಡೆ 107 ಸಂಸ್ಥೆಗಳಿವೆ. ಅದರಲ್ಲಿ 30 ಸಂಸ್ಥೆಗಳನ್ನ ಐಸಿಆರ್ ಹೆಡ್ ಕ್ವಾರ್ಟರ್ ಇಂದ ಸ್ಪಾನ್ಸರ್ ಮಾಡಿ ಸ್ಟಾಲ್ ಗಳಾಗ್ತಾ ಇದ್ದಾರೆ. ಯಾಕಂದ್ರೆ ಬರೀ ನಮ್ಮ ಬೆಳೆಗಳಷ್ಟೇ ಅಲ್ಲ, ಬೇರೆ ಬೆಳೆಗಳ ಬಗ್ಗೆ ಮಾಹಿತಿ ಸಿಗಬೇಕು. ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಡೀ ದೇಶಕ್ಕೆ ಮುಡುಪಾಗಿರೋ ಸಂಸ್ಥೆ. ಈಗ ಕೃಷಿ ವಿಶ್ವವಿದ್ಯಾಲಯ ಮಾಡೋ ತರ ನಾವು ಜಿಲ್ಲಾವಾರು ತಾಲೂಕುವಾರು ಮಾಡ್ಲಿಕ್ಕೆ ಬರಲ್ಲ. ಇಡೀ ದೇಶದಲ್ಲಿ ನಮ್ಮಲ್ಲಿ ಏನ್ ಮೈನ್ ರೀಸನ್ ಕೊಡೋದು ಅಂತಂದ್ರೆ ನಮ್ಮ ತಂತ್ರಜ್ಞಾನಗಳು ಡೆವಲಪ್ ಆಗಿರೋ ತಂತ್ರಜ್ಞಾನನೇ ಆಗ್ಲಿ, ತಳಿನೇ ಆಗ್ಲಿ, ಅದನ್ನ ಅವರು ಅವ್ರ ಹೊಲದಲ್ಲಿ, ತೋಟದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಬೇರೆ ರೈತರಿಗೆ ಯಾರು ಮಾದರಿಯಾಗಿರ್ತಾರೆ ಅವರಿಗೆ ಅಂತವ್ರನ್ನ ಗುರುತಿಸಿ, ಯಾಕಂದ್ರೆ ಈಸ್ ಅನ್ ಅಂಬಾಸಿಡರ್ ಆಫ್ ಅವರ್ ಟೆಕ್ನಾಲಜಿ, ಆ ಒಂದು ಉದ್ದೇಶದಿಂದ ಅಂತ ರೈತರಿಗೆ ನಾವು ಇದನ್ನ ಕೊಡ್ತಾ ಇದ್ವಿ, ಪ್ರಶಸ್ತಿ ಕೊಡ್ತಾ ಇದ್ವಿ. ಆಸಕ್ತರು ಮಳಿಗೆ ಬುಕಿಂಗ್ಗಾಗಿ 9183646672 ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 9438911704ಕ್ಕೆ ಕರೆ ಮಾಡಬಹುದು. ಇತ್ತೀಚೆಗೆ ಬೆಂಗಳೂರಿನ ಕುವೆಂಪು ಕನ್ನಡ ಸಭಾಂಗಣದಲ್ಲಿ ಕೀಟಶಾಸ್ತ್ರದ ವಿದ್ಯಾರ್ಥಿಗಳ ಸಮಾವೇಶ ಹಾಗೂ ಇಎಸ್ಐ ಅಡಿಪಾಯ ದಿನ ಆಯೋಜನೆಗೊಂಡಿತು. ನವದೆಹಲಿಯ ಎಂಟೊಮಾಲಜಿ ಸೊಸೈಟಿ ಆಫ್ ಇಂಡಿಯಾ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಹಾಗೂ ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವು ಆಯೋಜನೆಗೊಂಡಿತು. ಕಾರ್ಯಕ್ರಮದಲ್ಲಿ ಇಎಸ್ಐನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಚಿನ್, ಚೀಫ್ ಪ್ಯಾಟ್ರನ್ ಡಾಕ್ಟರ್ ಎಸ್ಎನ್ ಪುರಿ, ಬೆಂಗಳೂರಿನ ಐಸಿಎಆರ್ ಎನ್ಬಿಎಐಆರ್ನ ನಿರ್ದೇಶಕರಾದ ಡಾಕ್ಟರ್ ಎಸ್ಎನ್ ಸುಶೀಲ್, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಕೆಸಿ ನಾರಾಯಣಸ್ವಾಮಿ, ಭಾರತ ಸರ್ಕಾರದ ಸಸ್ಯ ಸಂರಕ್ಷಣಾ ಸಲಹೆಗಾರರಾದ ಡಾಕ್ಟರ್ ಜೆಪಿ ಸಿಂಗ್, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ವಿ ಸುರೇಶ್, ಇಎಸ್ಐನ ಅಧ್ಯಕ್ಷರಾದ ಡಾಕ್ಟರ್ ವಿವಿ ರಾಮಮೂರ್ತಿ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಶಶಾಂಕ್ ಅವರು ಪಾಲ್ಗೊಂಡಿದ್ದರು. I am really proud of all of you who are young students, who are MSc and PhDs,
who have taken the trouble of submitting your abstract, getting it reviewed, getting it screened, and getting selected for being here. I feel it is really an honor for all of you to be part of this, and I am really feel proud of each one of you who are going to take up the mantle of entomology in future. I hope this historical event is going to be very memorable and fruitful to all of you for all these 3 days. In the beginning, we have sent emails to different VCs around VCs of all the SUs and other organizations, so that they inform their heads of the division of plant protection or entomology. Then in between we have all the few nominations also, one for MSc, one for PhD, but then actually it would have not given a chance to all the students. Then our executive committee decided that let's have it pan-India type. Then what we have collected the data that who are all the heads of the division. Our zonal councillor, zonal president, they helped us in regarding this. Then we could reach out to around 500 students, and out of 500 students, around 350 students they have registered this conclave. So 80 students they will be presenting oral presentation, around 70 odd they will be presenting poster presentation, and remaining 150 students they will be presenting their poster through virtual mode. Two important things which pose a great challenge before us is that even though we take pride in saying that we have made a lot of progress in the country after independence, but although 70 years have crossed, so far we find hardly any molecule of pesticide synthesized by Indian scientists under our technology, and it is marketed. There may be small here and there, but major molecules we have not synthesized. So it is a great challenge. Now we have to decide whether the agricultural chemical should take the responsibility, or we should wait for them till the time it happens, or some entomologists enter in this particular area. Second thing is, all things said and done about the misuse and overuse of insecticide or pesticide and residue problems coming up, but still we don't have any techniques available for rapid estimation of pesticide residue, so that we can take a spontaneous decision on the spot to stop the goods to enter into the market or return them from the market. We have techniques, but it is taking a lot of time, and you cannot detain the goods at the farm gate. Farmers cannot wait for that. So there is a need for having maybe empirical, even if it is not an actual estimation, but to suggest that it is above the level or below the level, but it should be a rapid estimation techniques, which is very important. We should come on the concept of ICM, integrated crop management. Whatever are the problems of the agriculture or the farmers, until as we solve them, we'll be talking our GDP from agriculture is just 1/3 in comparison with China, what to develop countries. So now the time has changed, and we have to change our thinking also. The biggest question these days is that the young generation is not that interested, but that lack of interest is in every sphere. It's not only it's a problem throughout the country, that the farmers, they are not interested in farming, the students, they are not interested in studies, but we, the old guard, are only interested in advising. But I heard once my professor used to say the best advice is not to advise. My only advice is that you take a course, you take a stream in which you are genuinely interested.
because entomology as such may not be giving you a very lucrative and very financially stable life, but you will be serving the nation. ಡಾಕ್ಟರ್ ಎಸ್.ಎನ್. ಸುಶೀಲ್ ಮಾತನಾಡಿ, ಇದು ಮೊದಲನೆಯ ಕೀಟಶಾಸ್ತ್ರದ ಸಮಾವೇಶವಾಗಿದ್ದು ಸುಮಾರು 400 ವಿದ್ಯಾರ್ಥಿಗಳು ಭಾಗಿಯಾಗಿರುವುದು ಸಂತಸ ತಂದಿದೆ. ದೇಶದ ಪ್ರಮುಖ ವಿಜ್ಞಾನಿಗಳು ಈ ಸಮಾವೇಶದಲ್ಲಿ ಭಾಗಿಯಾಗಿರುವುದರಿಂದ ಮುಖ್ಯ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಎಂದರು. Today we have organized here the first entomology conclave for the students, and this is the first of its kind, wherein around 400 students are participating across the country, and also a lot of professors and the assistant professors and the scientists from various institutes from Pan India. They have come here and they are participating. So here a lot of deliberation will happen on the entomological science. On all aspects, whether it is a pollinator, insect as a pollinator, or insect as a biological control agent, or as a decomposer, or as in a pharmaceutical, as a food, and for various purposes. There will be so many sessions are there, and in that there will be a lot of discussion. And also we are awarding many of the students who are performing well in their the presentations, so we will be awarding to them as well. The purpose is to bring all the students from across the country, and there will be to have an interaction with the leading scientists in entomology in India. ಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಸುರೇಶ್ ರವರು ಯುವಕರು ಕೀಟಶಾಸ್ತ್ರದ ಅಧ್ಯಯನದೆಡೆ ಹೆಚ್ಚು ಆಸಕ್ತಿ ವಹಿಸಬೇಕಿದೆ. ಇದರಿಂದ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಸಂಶೋಧನೆ ಕೈಗೊಳ್ಳಲು ಅನುಕೂಲವಾಗುತ್ತದೆ. ಬೆಂಗಳೂರಿನ ಕೃಷಿ ವಿವಿಯ ಹಲವು ಕೀಟಶಾಸ್ತ್ರಜ್ಞರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ದೇಶ ವಿದೇಶ ವಿಜ್ಞಾನ ಸಂಸ್ಥೆಗಳೊಂದಿಗೆ ಆರೋಗ್ಯಕರ ಸಂಪರ್ಕ ಹೊಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವಲ್ಲಿ ಸಫಲವಾಗಿದೆ. ವಿದ್ಯಾರ್ಥಿಗಳು ಬಳಸಿಕೊಂಡು ಶಿಕ್ಷಣ ಅಭಿವೃದ್ಧಿಗಾಗಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಶ್ರಮಿಸಬೇಕಿದೆ ಎಂದರು. Sometimes it will be very difficult to face the farming community as far as the entomological or pathological problems are concerned. The people are not worried what they are spraying. People are not worried what they are supposed to apply, but they need an immediate control measure for the problem what they have diagnosed. And you just think of a situation that whenever we go to a doctor, he will give a complete suggestion or a prescription saying that this you take it for 3 days and you will be normal, you will not have to come to me again. But that kind of advice, that kind of precision is expected by the entomologists and the pathologists by the farming community nowadays. No more they are ready to wait, because now we are making them, or we are looking for a profitable agriculture. We are looking for making this as a business, agriculture as a farm business. And also most of the policies what we are thinking right now is to doubling of the farmers' income. But you just imagine a situation when everything is right, but if it gets spoiled with a pest or a disease, what will happen to the farmer? So the KVKs are also more concentrating on these kinds of activities. And most of the time the KVK scientists are also facing problems, because we are all posting the young scientists to the KVKs, the newly recruited people who may be good in subject, but unfortunately lack the practical experience of identification of these things. Narrow downing the suggestion or the solution for the problems which they identify, and then the best communication skills with the farming community in their local language. So there is a need for our scientists to be trained in the identification of the problems, the giving the good suggestions or the prescription of the best possible alternative, and then convincing the farmers that these are the methods through which you can gain importance in the production. ತಂದಾನೇ ನನಿ ತಾನ
ಹಿಂದಿನಿಂದಲೂ ಕೃಷಿಯಲ್ಲಿ ಮೇಕೆ ಸಾಕಣೆಯು ಒಂದು ಉಪಕಸುಬಾಗಿದೆ. ಕೃಷಿಗೆ ಪೂರಕವಾಗಿರುವ ಮೇಕೆ ಸಾಕಣೆಯಲ್ಲಿ ಕಡಿಮೆ ಅವಧಿಯಲ್ಲೂ ಅಧಿಕ ಲಾಭವನ್ನು ಗಳಿಸಬಹುದು. ಅದಕ್ಕಾಗಿ ಸಾಕಣೆದಾರರು ಒಂದು ಕಡೆ ನೆಲೆ ನಿಂತು ಕೊಟ್ಟಿಗೆ ಮತ್ತು ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಮೇಕೆ ಸಾಕಣೆಯನ್ನು ಮಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿಯ ಬಿಎಂ ಯಾದವಾಡ ಅವರು ಮೇಕೆ ಸಾಕಾಣಿಕೆಯನ್ನು ಮುಖ್ಯ ಕಸುಬಾಗಿ ಕೈಗೊಂಡಿದ್ದಾರೆ. ಹಲವು ಯಶಸ್ವಿ ರೈತರನ್ನು ಮಾದರಿಯಾಗಿಟ್ಟುಕೊಂಡು ಆಧುನಿಕ ಪದ್ಧತಿಯಲ್ಲಿ ಮೇಕೆ ಸಾಕಣೆಯನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ. ಈ ಆಡು ಸಾಕಾಣಿಕೆ ನಾನು ಬಂದಿದ್ದು ಮೊದಲು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಆಧುನಿಕ ಕೃಷಿ ಪದ್ಧತಿಗೆ ಹೋಗಬೇಕಂತೇಳಿ ಒಂದು ಸಂಕಲ್ಪ ಮಾಡಿ ಈ ಆಡು ಸಾಕಾಣಿಕೆಗೆ ಬಂದಿದ್ದು. ನಾನು 10ರಿಂದ ಒಂದು ಆಡು ಸಾಕಾಣಿಕೆಯನ್ನು ಆರಂಭ ಮಾಡಿದೆ. ಅದರಲ್ಲಿ 9 ಆಡುಗಳು ತೀರಿ ಹೋದವು. ನನಗೊಂದು ಛಲ ಇತ್ತು. ನಾನು ಇದರ ಅಧ್ಯಯನಕ್ಕಾಗಿ ಪಂಜಾಬ್, ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಗುಜರಾತ್ ಇವುಗಳನ್ನೆಲ್ಲ ತಿರುಗಿದೆ. ಉತ್ತರ ಭಾರತವನ್ನೆಲ್ಲ ತಿರುಗಿದಾಗ ಅವರು ಭಾಳ ಅಭೂತಪೂರ್ಣವಾದ ಒಂದು ಸಾಧನೆ ಮಾಡಿದರು. ಅದೆಂಥ ಸಾಧನೆ ಅಂದರೆ ಆಡು ಸಾಕಾಣಿಕೆಯೊಳಗೆ ಅವ್ರದ್ದು 300 ಕಿಲೋ ವೇಟ್ ಇರುವ ಆಡು ಸಾಕಾಣಿಕೆ ಮಾಡಿದ್ರು ಅವರು. ಅಂಥ ಒಂದು ಆಡು ಸಾಕಾಣಿಕೆ ನೋಡಿದ ಮೇಲೆ ಇವತ್ತು 50 ಸ್ಟಾರ್ಟ್ ಮಾಡಿದೆ. ಆವಾಗ ನಮಗೆ ಅದು ಸಾಯ್ಲಿಕ್ಕೆ ಕಾರಣ ಏನಿತ್ತಂದರೆ ನಮಗೆ ಸ್ಪಷ್ಟವಾದ ಮಾಹಿತಿ ಇದ್ದಿದ್ದಿಲ್ಲ, ಮಾಹಿತಿಯ ಸಂಗ್ರಹ ಇದ್ದಿದ್ದಿಲ್ಲ. ಆವಾಗ ಅಷ್ಟು ವ್ಯಾಕ್ಸಿನೇಷನ್ನು ಗೊತ್ತಿದ್ದಿದ್ದಿಲ್ಲ. ಅದನ್ನು ನಾವೇ ಖುದ್ದಾಗಿ ಕಲಿತು 50ರಿಂದ ಆರಂಭ ಮಾಡಿ ಇವತ್ತು 500ವರೆಗೆ ಬಂದು ತಲುಪಿದ್ದು ನಮ್ಮ ಕಥೆಯಲ್ಲಿ ಇದು ಯಶೋಗತೆ. ಇದು ಮೇಕೆ ಅಥವಾ ಆಡುಗಳ ಆರೋಗ್ಯ ರಕ್ಷಣೆಗಾಗಿ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸುತ್ತಿರುವುದರೊಂದಿಗೆ ಉತ್ತಮ ಮೇಕೆ ತಳಿಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರು. ನಾವೇ ಎಲ್ಲ ವ್ಯಾಕ್ಸಿನೇಷನ್ಗಳನ್ನು ಕಲ್ತೀವಿ, ನಾವೇ IV ಮಾಡೋದನ್ನು ಕಲ್ತೀವಿ, ನಾವೇ ಅದಕ್ಕೆ ಏನೇನು ಇಂಜೆಕ್ಷನ್ ಮಾಡಬೇಕು, ಋತುಮಾನಕ್ಕನುಗುಣವಾಗಿ ಅದರ ಕಾಯಿಲೆಗಳೇನು ಅನ್ನೋದನ್ನು ಒಳಹೊಕ್ಕ ಅಧ್ಯಯನ ಮಾಡಿದ್ದೀವಿ. ಆಡು ಸಾಕಾಣಿಕೆಯಲ್ಲಿ ಆಡು ಮಾತನಾಡಬೇಕು, ಮನುಷ್ಯ ಮೆಲುಕು ಹಾಕಬೇಕು. ಇಲ್ಲಿ ಆವಾಗ ಇಲ್ಲೊಂದು ಚರಿತ್ರೆ ಬರೆಯಲು ಸಾಧ್ಯವಿದೆ. ಇವತ್ತು ನಾವು 500ಕ್ಕೆ ಬಂದು ತಲುಪಲಿಕ್ಕೆ ಕಾರಣ ಏನಂದ್ರೆ ನಾವು ಭಾಳ ಡೀಪ್ ತಲ್ಲೀನತೆಯಿಂದ ಕೆಲಸ ಮಾಡಿದ್ದೀವಿ. ಬೆಸ್ಟ್ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಭಾಳ ಉತ್ಕೃಷ್ಟ ತಳಿಗಳನ್ನು ಆಯ್ಕೆ ಮಾಡಿಕೊಂಡಾಗ ಇದರಲ್ಲಿ ಹೆಚ್ಚಿನ ಆದಾಯ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಾಳ ಮುಖ್ಯವಾಗಿ ಫೀಡ್ ಏನಿದೆಯಲ್ಲ, ನಾವು ಬನ್ನಿ ತಪ್ಪಲ ತರ್ತೀವಿ. ಅದು ರಾಜಸ್ಥಾನದಿಂದ ಬರುವ ಬನ್ನಿ ತಪ್ಪಲ ಅದು. ಆಮೇಲೆ ಗುಲ್ಬರ್ಗಾದಿಂದ ನಾವು ತೊಗರಿ ಹೊಟ್ಟು ತರ್ತೀವಿ. ಅದಕ್ಕೆ ಈ ಡ್ರೈ ಹಾಕೋದ್ರಿಂದ ಹೆಚ್ಚು ನೀರನ್ನು ಕುಡಿತದ. ಉತ್ಕೃಷ್ಟ ತಳಿಗೆ ಡ್ರೈ ಫೀಡ್ ಮಾಡೋದ್ರಿಂದ ನೀರು ಹೆಚ್ಚು ಕುಡಿಯೋದ್ರಿಂದ ಅದರ ಗಾತ್ರ ಹೆಚ್ಚಾಗುತ್ತೆ. ಆ ಕಾರಣಕ್ಕಾಗಿ ಮತ್ತೆ ನಾವು ಬೆಳೆಗಳನ್ನು ಏನು ಮೇವು ಇದೆಯಲ್ಲ ಆ ಮೇವನ್ನು ನಾವೇ ಬೆಳೆದೀವಿ. ಸುಮಾರು 10 ಎಕರೆ ಈ ಆಡು ಸಾಕಾಣಿಕೆಗೆ ನಾವು ಬೆಳೆದ 10 ಎಕರೆ ಮೇವು ಇದೆ ಇವತ್ತಿನ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ರೇಷ್ಮೆ ಮಾಡಿದ್ದೀವಿ, ಮರಚೋಗಚಿ ಅಂತಿದೆ, ಅಗಸ್ಯ ಅಂತ ಕರೀತಾರೆ ಆ ಭಾಗಕ್ಕೆ, ಅದನ್ನು ಮಾಡಿದ್ದೀವಿ. ಮತ್ತು ಸೂಬಾಬಲನ್ನು ನಾವು ಸುಮಾರು 1-2 ಎಕರೆ ಮಾಡಿದ್ದೀವಿ. ಇದು ಸೌತ್ ಆಫ್ರಿಕನ್ ಪ್ಯೂರ್ ಬ್ರೀಡ್. ಇದ್ರದ್ದು ಬೆಲೆ ನಮಗೆ ತಗೊಳ್ಳುವಾಗ ತುಟ್ಟಿ ಆಗ್ತದೆ. ಇವತ್ತು ಇದರ ಬೆಲೆ ಒಂದು 2 ಲಕ್ಷ ರೂಪಾಯಿ ಕಿಮ್ಮತ್ತಿದೆ. ಈ ತಳಿ ಎಂಥದಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು. ಇದು ಸುಮಾರು 130 ಕಿಲೋ ವೇಟ್ ಈಗಾಗಲೇ ಇದೆ. ಇನ್ನು ಇದು 150 ಕಿಲೋನೂ ವೇಟ್ ಆಗ್ಬೋದು. ಅಂಥ ಒಂದು ಉತ್ಕೃಷ್ಟ ತಳಿ ಇದು. ಇದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಯಾವಾಗ ಸಾವಿನ ಸಂಖ್ಯೆ ಆಡು ಸಾಕಾಣಿಕೆ ಒಳಗೆ ಕಡಿಮೆ ಆಗ್ತದೆ ಆವಾಗ ರೈತನಿಗೆ ಆದಾಯ ಡಬಲ್ ಆಗ್ತದೆ. 9 ತಳಿಗಳಿವೆ. 9 ತಳಿಗಳೊಳಗೆ ಇದು ಶ್ರೇಷ್ಠ ತಳಿ. ಇದು ಸೌತ್ ಆಫ್ರಿಕನ್ ಬೋಯರ್ ಅಂಥೇಳಿ ಒಂದು ಬ್ರೀಡ್. ಇದು ಈ ಕಾರಣದಿಂದ ನಾವು ತಳಿಗಳನ್ನು ಭಾಳ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸುಮಾರು 9 ತಳಿ ಇದೆ. ಒಂದು ರಾಜಸ್ಥಾನದ ತಳಿ, ಅದು ಶಿರೋಯಿ ಮತ್ತು ಸೋಜತ್ ಮತ್ತು ಬಿಟಲ್ ಅಂಥೇಳಿ ಪಂಜಾಬದ ಒಂದು ತಳಿ ಇದೆ. ಸುಮಾರು 9 ತಳಿ ನಮ್ಮಲ್ಲಿವೆ. ಈ ಎಲ್ಲ ತಳಿಗಳನ್ನು ನಾವು ಭಾಳ ಉತ್ಕೃಷ್ಟ ತಳಿ, ನಾನು ಆಗಲೇ ಹೇಳಿದೆ 300 ಕಿಲೋ, 250 ಕಿಲೋ ಮತ್ತು 200 ಕಿಲೋ ತೂಕ ಬರುವಂಥ ತಳಿಗಳನ್ನು ನಾವೆಲ್ಲ ತಳಿಗಳನ್ನು ಆಯ್ಕೆ ಮಾಡಿದ್ದೀವಿ. ವೈಜ್ಞಾನಿಕವಾಗಿ ಮೇಕೆ ಸಾಕಣೆ ಮಾಡುವುದರಿಂದ
ಈ ಕ್ಷೇತ್ರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ಯಾದವಾಡ ಅವರು. 80,000 ನೌಕರಿಗಳನ್ನು ಪ್ರತಿ ವರ್ಷ ಕೊಡಬೇಕು. ಅದು ಯಾವುದೇ ಸರ್ಕಾರ ಬಂದಾಗ ಅದು ಆಗುವುದಿಲ್ಲ. ಎಲ್ಲರೂ ನೌಕರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಯುವಕರು. ಇವತ್ತು IT-BTಯಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲ ಯುವಕರಿಗೆ ನಾನೊಂದು ಕರೆ ಏನು ಕೊಡ್ತೇನೆಂದರೆ, ಎಲ್ಲರೂ 14 ತಾಸು 18 ತಾಸು ಕೆಲಸ ಮಾಡ್ತಾರೆ, ಆದರೆ ಅವರು ನಮ್ಮಷ್ಟು ಆದಾಯ ತೆಗೆಯುವುದಿಲ್ಲ. ಯಾಕಂದ್ರೆ ಕೃಷಿತು ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಯಾಕಂದರೆ ನೋಡ್ರಿ, ನಾನು ಸುಮಾರು 2 ತಾಸದಿಂದ 3 ತಾಸು ಕೆಲಸ ಮಾಡ್ತೀನಿ, ಇವತ್ತು ಕೋಟಿ ಆದಾಯ ಮಾಡ್ತಾಯಿದ್ದೀನಿ. ಒಂದು 100 ನೀವು ಮರಿ ನೀವು ತೆಗೆದುಕೊಂಡ್ರೆ ಸುಮಾರು ಒಂದು 20 ಲಕ್ಷ ನೀವು ಆದಾಯ ಮಾಡ್ಬೋದು. ಒಂದು ಮರಿಗೆ 20,000 ನೀವು ಕೊಟ್ಟರೆ 20,000 ನೀವು ಖರ್ಚು ಮಾಡಬೇಕಾಗ್ತದೆ. ಅವಾಗ ನಿಮ್ಗೊಂದು 60-70 ಸಾವಿರಕ್ಕೆ ಮರಿ ಮಾರ್ಬೋದು. ಸುಮಾರು 10 ಜನ ಇಲ್ಲಿ ಸಿಬ್ಬಂದಿ ವರ್ಗ ಇದೆ. ಅವ್ರದ್ದೆಲ್ಲ ಪೇಮೆಂಟ್ ನಾನು ಈ ಕುರಿ ಹಿಕ್ಕಿಯಿಂದ ಕೊಡ್ತೀನಿ. ಎಲ್ಲರದ್ದು ಪೇಮೆಂಟ್ ನಮ್ಮ ಕುರಿ ಹಿಕ್ಕಿ ಒಳಗೆ ಆಗ್ತದೆ. ಒಂದು ಮಿಷಿನ್ ಮಾಡಿದ್ದಾರೆ, NLM ಅಂತ ಹೇಳಿ, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತ ಮಾಡಿದ್ದಾರೆ. ಅಲ್ಲಿ 50 ಲಕ್ಷ, 1 ಕೋಟಿಗೆ ಸಬ್ಸಿಡಿ ಇದೆ. ಇದನ್ನು ಎಲ್ಲ ರೈತರು ಉಪಯೋಗ ತಗೋಬೇಕು. ಇದನ್ನು ನಾನು ಎಲ್ಲ ರೈತರಿಗೆ ಇದನ್ನು ಕರೆ ಕೊಡ್ತಾ ಇದ್ದೀನಿ. ಭಾಳ ಜನ ಈಗ NLM ಸ್ಕೀಮನ್ನು ಬಳಸ್ಕೋತಾ ಇದ್ದಾರೆ. ಪುಣ್ಯಕೋಟಿ ಅಂತೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ. ಪುಣ್ಯಕೋಟಿಗೆ 4 ಕೋಟಿ ಸಾಲ ಇದೆ, 2 ಕೋಟಿ ಸಬ್ಸಿಡಿ ಇದೆ ಅಂತ ಕೇಳಿದ್ದೇನೆ. ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ರೈತರು ಇವೆಲ್ಲ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೋಬೇಕಂತ ಈ ವಾಣಿ ಮುಖಾಂತರ ಹೇಳ್ತೀನಿ. ಒಂದು ಗುಟ್ಟನ್ನು ಹೇಳ್ತೀನಿ ರೈತರಿಗೆ, ನೀವು ಋತುಮಾನಕ್ಕನುಗುಣವಾಗಿ ನೀವು ಮರಿಗಳನ್ನು ತರಬೇಕು. ಫೆಸ್ಟಿವಲ್ ಡೇಸನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ಬಂದಾಗ. ಈಗ ನಾನು ಬಕ್ರೀದ್ ಪರ್ಪೋಸ್ ಮಾಡ್ತೀನಿ. ಬಕ್ರೀದ್ ಪರ್ಪೋಸ್ ಮಾಡುವಾಗ ಇವತ್ತೊಂದು ಬಕ್ರೀದದು ವಹಿವಾಟ ಆಗ್ತದೆ ಅಂತ ಒಂದು ಸಾಮಾನ್ಯ ತಿಳುವಳಿಕೆ ನಮಗೂ ಇರಬೇಕು. 5 ಲಕ್ಷ ಕೋಟಿ ಆದಾಯ ಆಗ್ತದೆ. ಒಂದು ಬಕ್ರೀದ್ 11 ದಿನ ಬಕ್ರೀದ್ ಫೆಸ್ಟಿವಲ್ ನಡೀತದೆ. ಆವಾಗ ಎಲ್ಲರೂ ಬಕ್ರೀದ್ಗೆ ಈ ಹೊಂದಗಳನ್ನು ಬಲಿ ಕೊಡ್ತಾರೆ, ಕುರ್ಬಾನಿ ಅಂತೇಳಿ. ಮಾರ್ಚ್ ಏಪ್ರಿಲ್ದಲ್ಲಿ ನಾವು ಅಲ್ಲಿ ಹೋಗಿ ಮೇವಿನ ಕೊರತೆ ಇರ್ತದೆ ರಾಜಸ್ಥಾನದಲ್ಲಿ, ಅಲ್ಲಿ ಹೋಗಿ ಮರಿ ಕೊಳ್ಳೋದು. ನಾವು ಯಾವಾಗ ನಮ್ಮ ಫೆಸ್ಟಿವಲ್ ಹೇಳಿನಲ್ಲ, ಸುಮಾರು 4-5 ಫೆಸ್ಟಿವಲ್ ಸಿಗ್ತಾವೆ. ನಮ್ಮ ದಸರಾದಲ್ಲಿ ಮಾರ್ಕೆಟ್ ಆಗ್ತದೆ, ಬಲಿ ಕೊಡ್ತಾರೆ, ದಸರಾಕ್ಕೆ ಬಲಿ ಕೊಡ್ತಾರೆ, ಆವಾಗೂ ಮಾರ್ಕೆಟ್ ಆಗ್ತದೆ. ಆಮೇಲೆ ಬೇರೆ ಬೇರೆ ಫೆಸ್ಟಿವಲ್ ಅದಾವೆ. ಹೋಲಿ ಹಬ್ಬ ಇದೆ, ಅಲ್ಲೂ ಫೆಸ್ಟಿವಲ್ ಆಗ್ತದೆ. ದೀಪಾವಳಿಗೂ ಸ್ವಲ್ಪ ಮಾರಾಟ ಆಗ್ತದೆ. ಹೀಗಾಗಿ ಬಕ್ರೀದ್ ಪರ್ಪೋಸ್ ನಮ್ಮದು ಭಾಳ ಮುಖ್ಯವಾಗಿ ದೊಡ್ಡ ಲಾಭ ಆಗ್ತದೆ. ಅವಾಗ ಎಷ್ಟು ಸಿಗ್ತದಂದ್ರೆ ಸುಮಾರು 3 ಪಟ್ಟು ಹಣ ನಮಗೆ ಸಿಗ್ತದೆ. ಆ ಕಾರಣಕ್ಕಾಗಿ ಅದನ್ನು ಅಧ್ಯಯನ ಮಾಡಿ ನಾವು ಈ ಮರಿಗಳನ್ನು ತಂದು ಮರಿಗಳನ್ನು ಮಾರಬೇಕು. ಆವಾಗ ನಮಗೆ ಇನ್ಕಮ್ ಹೆಚ್ಚು ಬರ್ತದೆ. ಹೀಗೆ ಪಶುಸಂಗೋಪನೆಯು ದಿನನಿತ್ಯ ಹೆಚ್ಚು ಆದಾಯ ತಂದುಕೊಡಬಲ್ಲ ಕೃಷಿಯಾಗಿದೆ. ಪ್ರಗತಿಪರ ಯಾದವಾಡ ಅವರಂತೆ ಇತರೆ ರೈತರು ಪೂರ್ವ ಸಿದ್ಧತೆಗಳೊಂದಿಗೆ ಆಧುನಿಕ ಪದ್ಧತಿಯಲ್ಲಿ ಮೇಕೆ ಕೃಷಿ ಮಾಡಿದ್ದೇ ಆದಲ್ಲಿ ಅಧಿಕ ಲಾಭ ಗಳಿಸಲು ಅನುಕೂಲವಾಗುತ್ತದೆ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.